ಸಂಸತ್ತಿನ ಪ್ರತಿಭಟನೆ ಎನ್ಐಎಗೆ ವಹಿಸುವಂತೆ ಕೋರಿದ್ದ ಅರ್ಜಿ ತಿರಸ್ಕಾರ ಆಗಿದೆ. ಜುಲೈ 20ರಂದು ಅರ್ಜಿ ತಿರಸ್ಕರಿಸಿರುವ ದೆಹಲಿ ಹೈಕೋರ್ಟ್ ತನಿಖೆ ಬಗ್ಗೆ ನಿರ್ಧಾರ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಕೋರ್ಟ್ ಹೇಳಿದೆ. ಅರ್ಜಿ ಸ್ವೀಕರಿಸಿ ನೋಟಿಸ್ ಜಾರಿ ಮಾಡುವ ಮನವಿ ತಿರಸ್ಕಾರ ಆಗಿದೆ. ಹೈಕೋರ್ಟ್ಗೆ ಮನವಿ ಮಾಡಿದ್ದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸ್ ಕ್ರಮ ಪ್ರಶ್ನಿಸುವ ಅರ್ಜಿ ಸುಪ್ರೀಂ ಸ್ವೀಕರಿಸಿದೆ. ಸೋಮವಾರ ವಿಚಾರಣೆ ನಡೆಯಲಿದೆ ಅಂತ ಸುಪ್ರೀಂ ಹೇಳಿದೆ. ಹೈಕೋರ್ಟ್ಗೆ ಮನವಿ ಮಾಡಿದಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರನ್ನು ಒಳಗೊಂಡಂತಹ ಪೀಠ ಈ ಕುರಿತು ಸ್ಪಷ್ಟನೆಯನ್ನು ಕೊಟ್ಟಿದೆ. ಎನ್ಐಎ ತನಿಖೆಗೆ ಆದೇಶಿಸುವುದು ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಗೆ ಸೇರಿದ್ದು, ಅದು ನ್ಯಾಯಾಲಯದ ವ್ಯಾಪ್ತಿಗಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ನಾವು ಕೇಂದ್ರ ಸರ್ಕಾರದ ಅಭಿಪ್ರಾಯಕ್ಕೆ ಪರ್ಯಾಯವಾಗಿ ನಮ್ಮ ಅಭಿಪ್ರಾಯವನ್ನು ತರಲು ಸಾಧ್ಯ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲರು ಹಾಗೂ ಕೇಂದ್ರ ಸರ್ಕಾರದ ವಕೀಲರು ನೋಟಿಸ್ ಜಾರಿ ಮಾಡುವಂತೆ ಕೋರಿದ್ರು. ಹೈಕೋರ್ಟ್ ಪೀಠವು ಅರ್ಜಿಯ ಸಿಂಧುತ್ವವನ್ನ ಪ್ರಶ್ನೆ ಮಾಡಿದೆ. ಎನ್ಐಎ ಕಾಯ್ದೆಯಡಿ ತನಿಖೆಯನ್ನು ನಡೆಸಲು ನಿರ್ದಿಷ್ಟ ಕಾನೂನು ಚೌಕಟ್ಟಿದೆ. ಎಫ್ಐಆರ್ ದಾಖಲಾದ ನಂತರ ಅಷ್ಟೇ ಎನ್ಐಎ ತನಿಖೆಗೆ ಪ್ರಶ್ನೆ ಉದ್ಭವಿಸುತ್ತೆ. ಮೊದಲು ತನಿಖೆ ನಡೆಸಿ ನಂತರ ಎನ್ಐಎಗೆ ವಹಿಸಿ ಅಂತ ಹೇಳಿ ಕೋರಲು ಹೇಗೆ ಸಾಧ್ಯ ಅಂತ ಹೇಳಿ ಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ. ಅರ್ಜಿಯಲ್ಲಿ ಹಲವು ಆರೋಪಗಳಿತ್ತು.